ಹೋದರು. ನೋಡಿ, ಮೊನ್ನೆ ನಾನು ಹೇಳಿದ್ದೆ, ಕ್ಷೀರಸಾಗರದಲ್ಲಿ ಪರಮಾತ್ಮ ಒಂದು ಕಾರ್ಟರ್ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದಾನೆ. ಒಂದು ವೈಕುಂಠ, ಇನ್ನೊಂದು ಅನಂತಾಸನ. ವೈಕುಂಠ ಎತ್ತರಕ್ಕೆ ವರ್ಟಿಕಲಿ ಅದು ದೂರವಿದೆ, ಅದು ಹಾರಿಸಾಂಟಲಿ ಇದು ದೂರವಿದೆ. ಹತ್ತಿರವಿದ್ದದ್ದು ಕ್ಷೀರಸಾಗರದಲ್ಲಿರುವ ಶ್ವೇತದ್ವೀಪ. ಹಾಗಾಗಿ ಕ್ಷೀರಸಾಗರದಲ್ಲಿರುವಂತಹ ಪರಮಾತ್ಮ ಅವನತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ರುದ್ರ ಮಹರ್ಷಯಶ್ಚೈವ, ಅಶ್ವಿನಿ ದೇವತೆಗಳು, ದಿವ್ಯರಾಜರು ಎಲ್ಲರೂ ಕೂಡ ಬ್ರಹ್ಮದೇವರನ್ನು ಮುಂದಕ್ಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಕಣ್ಣಿಗೆ ಕಾಣುವುದಿಲ್ಲ. ಇಷ್ಟಾಗಿಯೂ ದೇವಾಧಿದೇವತೆಗಳಿಗೂ ಕಣ್ಣಿಗೆ ಕಾಣದ ಪರಮಾತ್ಮ ಇದ್ದಾನೆ. ಅದೃಶ್ಯ ಸರ್ವಭೂತಾತ್ಮ ವಕ್ತಿಮೇವೋಪಚಕ್ರಮೇ. ಪರಮಾತ್ಮ ಯಾರಿಗೂ ಕಣ್ಣಿಗೆ ಕಾಣದಂತೆ, ದೇವತೆಗಳಿಗೂ ಕಣ್ಣಿಗೆ ಕಾಣದೆ ಹೊರಗೆ ಹೋಗಿ ನಿಂತು ಪುರುಷ ಸೂಕ್ತದಿಂದ ಪರಮಾತ್ಮನನ್ನ ಸ್ತೋತ್ರ ಮಾಡಿದರು. ಆದರೆ ಪರಮಾತ್ಮ ಅವರು ಯಾರಿಗೆ ಕಣ್ಣಿಗೆ ಕಾಣಲೇ ಇಲ್ಲ. ಅದೃಶ್ಯ ಸರ್ವಭೂತಾತ್ಮ, ಎಲ್ಲ ಜೀವರಾಶಿಗಳ ಸ್ವಾಮಿಯಾದ ಪರಮಾತ್ಮ ಉತ್ತರ ಹೇಳ್ತಾನೆ, ಭಯಂ ತ್ಯಜಧ್ವಂ ಅಮರಾಹ ಅಭಯಂ ವೋ ದದಾಮ್ಯಹಂ. ನೀವೆಲ್ಲ ಭಯ ಬಿಟ್ಬಿಡಿ, ಅಭಯವನ್ನು ಕೊಡ್ತೇನೆ. ಇದು ನರಸಿಂಹ ರೂಪದ ಕಾರ್ಯವನ್ನ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾನೆ ಪರಮಾತ್ಮ. ತದೇವ ತ್ರಿದಿವಂ ದೇವಾಹ ಪ್ರತಿಪದ್ಯತ ಮಾಚಿರಂ. ಆ ದೈತ್ಯ ಅವನ ಪರಿವಾರ ಸಮಗ್ರವಾಗಿ ಸಂಹಾರ ಮಾಡುವುದು ಜವಾಬ್ದಾರಿ ನನ್ನದು, ನಾನು ಆ ಸಂಹಾರದ ಕಾರ್ಯವನ್ನು ಮಾಡ್ತೇನೆ ಅಂತ ಹೇಳಿದಾಗ ಭಗವನ್ ದೇವದೇವೇಶ ಖಿನ್ನಾಯತೆ ಪ್ರಶಂಸುರಾಹ. ಈ ದೇವತೆಗಳೆಲ್ಲ ಬಹಳ ದುಃಖ ಪಡ್ತಾ ಇದ್ದಾರೆ. ಆದ್ದರಿಂದ ದಯಮಾಡಿ ಬೇಗನೆ ಈ ಕಾರ್ಯವನ್ನು ಮಾಡ್ತೀನಿ ನಿಜ, ಆದರೆ ಬೇಗನೆ ಈ ಕಾರ್ಯವಾಗಬೇಕು. ನಾಟ್ ಅಟ್ ಯುವರ್ ಕನ್ವೀನಿಯನ್ಸ್, ಬೇಗನೆ ಈ ಕಾರ್ಯವನ್ನು ಮಾಡಿ. ಬಹಳ ಹೆದರಿ ಬಿಟ್ಟಿದ್ದಾರೆ, ಖಿನ್ನರಾಗಿದ್ದಾರೆ. ದೇವತೆಗಳೆಲ್ಲ ಬಹಳ ಬೇಸತ್ತಿ ಹೋಗಿದ್ದಾರೆ ಅವನ ಕಾಟಕ್ಕೆ. ಆದ್ದರಿಂದ ಇದನ್ನು ಮಾಡಬೇಕು ಅಂತಂದಾಗ ಕ್ಷಿಪ್ರಮೇವ ಕರಿಷ್ಯಾಮಿ ತ್ವರಯಾ ದೈತ್ಯನಾಶನಂ, ಏನು ಚಿಂತೆ ಬೇಡ ಅಂತ ಹೇಳಿ ಪರಮಾತ್ಮ ಬಂದ. ಹೇಗೆ ಅಂದರೆ ಪ್ರಶ್ನೆ. ಹಿಂದಕ್ಕೆ ನಾನು ಒಂದು ಪ್ರಶ್ನೆ ಕೇಳಿದ್ದೆ, ಅನೇಕರಿಗೆ ಅನೇಕ ಸಲ ಪ್ರಶ್ನೆ ಕೇಳಿದ್ದೇನೆ, ಉತ್ತರ ಹೇಳಿರಲಿಲ್ಲ. ಈಗ ಉತ್ತರವನ್ನು ಹೇಳುವ ಪ್ರಸಂಗ ಬಂದಿದೆ, ಅನಿವಾರ್ಯ ಹೇಳ್ತೇನೆ. ಏನು, ನರಸಿಂಹದೇವರು ಅಂದರೆ ಏನು? ನರಸಿಂಹದೇವರು ಮುಖವಷ್ಟೇ ಸಿಂಹ, ಕೆಳಗೆಲ್ಲ ಮೈ, ಕುತ್ತಿಗೆಯಿಂದ ಕೆಳಗೆಲ್ಲ ಮನುಷ್ಯ ಹೀಗೋ, ಅಥವಾ ಅರ್ಧ ಭಾಗ ಸಿಂಹ ಅರ್ಧ ಭಾಗ ಕೆಳಗಿನದು ಮನುಷ್ಯ ಹೀಗೋ? ಇದು ಬಹಳ ಪ್ರಶ್ನೆ. ಸಿಂಹಾಸ್ಯ ಮಾನುಷ ಶರೀರ ಅಂತ ಹಾಸ್ಯ ಮಾತ್ರ ಸಿಂಹ ಅಂತ ಹೇಳುವುದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಪ್ರವಿತತ ನಖರಾಹ ಭಾವಿತಾ ನಾಕ್ಯವೃಂದೈಹಿ ಅಂತ ಉಗುರುಗಳನ್ನು ಕೂಡ ಸಿಂಹದ ಉಗುರು ಅಂತ ಕರೆದಿದ್ದಾರೆ ಶ್ರೀಮದಾಚಾರ್ಯ. ಸಿಂಹದ ಉಗುರು ಅಂತಾಗಬೇಕಾದ್ರೆ ಉಗುರಷ್ಟೇ ಸಿಂಹದ್ದು ಅಂತಂದ್ರೆ ಇಲ್ಲಿಯವರೆಗಾದರೂ ಸಿಂಹವಾಗಬೇಕು, ಅರ್ಥಾತ್ ಒಂದು ಭಾಗ ಅರ್ಧ ಭಾಗ ಸಿಂಹವಾಗಬೇಕು. ಅರ್ಧ ಭಾಗ ಸಿಂಹವೋ ಮುಖ ಮಾತ್ರ ಸಿಂಹವೋ ಅಂತ ಪ್ರಶ್ನೆ. ಸೈಂಹಮಾಸ್ಯಂ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ನರಸಿಂಹಸ್ತುತಿಯಲ್ಲಿ ಕರೀತಾರೆ. ಹಾಗಾದರೆ ಏನಿದು ಸತ್ಯ ಏನು? ಅದಕ್ಕೆ ಮಹಾಭಾರತ ನಿರ್ಣಾಯಕ ಹೇಳ್ತದೆ, ನರಸ್ಯ ಅರ್ಧತನುರ್ಭೂತ್ವ ಸಿಂಹಸ್ಯ ಅರ್ಧತನು ಪುನಃ. ನರಸ್ಯ ಅರ್ಧತನು, ಹೊಕ್ಕಳಿನವರೆಗೆ ಸಿಂಹ, ಹೊಕ್ಕಳಿನ ಕೆಳಗೆ ಮನುಷ್ಯ. ಈ ಆಕಾರದಿಂದ ಪರಮಾತ್ಮ ಬಂದ. ಇದು ತತ್ವ ನಿರ್ಣಯ, ಸರಿಯಾಗಿ ತಿಳ್ಕೊಳ್ಳಿ. ಏನು ಸಂದೇಹ ಬೇಡ, ಇನ್ನೆಂದಿಗೂ ಗೊಂದಲ ಬೇಡ. ಸಿಂಹ ಅರ್ಧ, ಮನುಷ್ಯ ಅರ್ಧ. ಮೃಗ ಮತ್ತು ಮನುಷ್ಯ, ನರಸಿಂಹ ಎರಡೂ ಅರ್ಧ ಅರ್ಧವಿದೆ. ಹಾಗಾಗಿ ನಾರಸಿಂಹೇನ ವಪುಷಾ ಪಾಣಿಂ ಸಂಸ್ಪೃಶ್ಯ ಪಾಣಿನ ಭೀಮರೂಪೋ ಮಹಾತೇಜಾಹ. ಅತಿ ಭಯಾನಕವಾದಂತಹ ರೂಪ, ಅತ್ಯಂತ ಘೋರವಾಗಿರುವಂತಹ ರೂಪ. ಬೇರೆ ಬೇರೆ ಪುರಾಣಗಳಲ್ಲಿ ನರಸಿಂಹತಾಪನಿ ಉಪನಿಷತ್ತಿನಲ್ಲಿ ಎಲ್ಲ ಕಡೆಗೆ ಹೇಳಿದಂತೆ ನೋಡಿದರೆ ನರಸಿಂಹ ರೂಪ ಅತ್ಯಂತ ಭಯಾನಕವಾದ ರೂಪ. ಇಂಥ ನರಸಿಂಹ ರೂಪನಿಗೆ ದಾಸರು ನಗಿಸ್ತಾರೆ, ದಾಸರು ಅವನನ್ನು ನಗಿಸ್ತಾರೆ. ನಸು ನಗೆಯಲ್ಲಿ ಒಪ್ಪುವ ನರಸಿಂಹನಿಗೆ ಮಂಗಳಂ ಜಯಮಂಗಳಂ. ಪರಮಾತ್ಮನಿಗೆ ಮಂಗಲವನ್ನು ಹಾಡುವಾಗ ನಸು ನಗೆಯಲ್ಲಿ ಒಪ್ಪುವ ನರಸಿಂಹನಿಗೆ. ಕೆಲವರು ನಕ್ಕರೆ ಚೆನ್ನಾಗಿ ಕಾಣುವುದಿಲ್ಲ, ಎಲ್ಲ ಹಲ್ಲುಗಳು ಕಾಣಿಸಿ ಹೊಲಸು ಇಡ್ತದೆ, ಹೇಸಿಗೆ ಬರ್ತದೆ. ಆದರೆ ನರಸಿಂಹ, ಸಿಂಹಕ್ಕೆ ನಗಿಯೇ ಇಲ್ಲ, ಯಾವಾಗಲೂ ಘೋರ ಗಂಭೀರ ಸಿಟ್ಟಿನ ರೂಪ. ಅಂಥ ನರಸಿಂಹನೂ ನಕ್ಕರೆ ನರಸಿಂಹ ಚೆಲುವೆ, ನಕ್ಕರೂ ಚೆಲುವ, ಸಿಟ್ಟಿಗೆ ಬಂದರೂ ಚೆಲುವ. ಹಾಗಾಗಿ ನರಸಿಂಹ ನಸುನಗೆಯಲು ಒಪ್ಪುವ ಶಬ್ದ ಮಹತ್ವದ್ದು. ನಸುನಗೆ ಚೆನ್ನಾಗಿದೆ, ಆದರೆ ನಸುನಗೆಯಲ್ಲಿ ಒಪ್ಪುವ ನರಸಿಂಹನಿಗೆ ಅಂತ ಹೇಳಿ ದಾಸರು ಅವನನ್ನು ಕೊಂಡಾಡ್ತಾರೆ. ಹಾಗಾಗಿ ಹಿರಣ್ಯಕಶಿಪಂ ರಾಯಂ ಜಗಾಮ ಹರಿರೀಶ್ವರ ಮಹಾತೇಜ, ಉಗ್ರವಾಗಿರತಕ್ಕಂತಹ ತೇಜ, ಎಲ್ಲ ಕಡೆಗೆ ಜ್ವಲಂತ, ಎಲ್ಲ ಕಡೆಗೆ ಬಿಸಿ, ಎಲ್ಲ ಕಡೆಗೆ ಶಾಖ, ಎಲ್ಲ ಕಡೆಗೆ ಪ್ರಕಾಶ ತುಂಬಿ ಬ್ರಹ್ಮಾಂಡದ ಒಳಹೊರಗೆ ಅನಂತ ದೇಶದಲ್ಲಿ ಅನಂತ ಕಾಲದಲ್ಲಿ ತನ್ನ ಪ್ರಕಾಶವನ್ನು ತುಂಬಿದಂತಹ ನರಸಿಂಹರೂಪಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ
ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಮ್ಯಹಂ. ಸಾಕ್ಷಾತ್ ನರಸಿಂಹದೇವರು ಬರ್ತಾ ಇದ್ದಾರೆ. ಧ್ಯಾಯೇನ್ ನರಸಿಂಹಂ ಉರುವೃತ್ತ ರವಿತ್ರಿನೇತ್ರಂ. ಗುಂಡನೆಯ ಕಣ್ಣುಗಳು, ನರಸಿಂಹದೇವರ ಕಣ್ಣುಗಳು ಕಮಲದ ಕಣ್ಣಲ್ಲ, ಕಮಲದ ಕಣ್ಣಲ್ಲ ಪರಮಾತ್ಮನದು. ನರಸಿಂಹರೂಪಿಯಾದ ಪರಮಾತ್ಮನ ಕಣ್ಣು ಎಂಥದ್ದು? ವೃತ್ತ, ಉರುವೃತ್ತ, ದೊಡ್ಡ ಕಣ್ಣು, ಗುಂಡನೆಯ ಕಣ್ಣು, ದುಂಡನೆಯ ಕಣ್ಣು. ಉರುವೃತ್ತ ರವಿತ್ರಿನೇತ್ರಂ, 3 ಕಣ್ಣುಗಳು. ಹಣೆಯ ಮೇಲೂ ಒಂದು ಕಣ್ಣಿದೆ. ನರಸಿಂಹದೇವರ ಹಣೆಯ ಮೇಲಿನ ಕಣ್ಣನ್ನು ಉಪಾಸನೆ ಮಾಡಿ 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 ಆ ನರಸಿಂಹದೇವರ ಪ್ರಸಾದವನ್ನು ಪಡೆದು ರುದ್ರದೇವರು ಹಣೆಯಲ್ಲೂ ಒಂದು ಕಣ್ಣನ್ನು ಪಡೆದರು ನರಸಿಂಹದೇವರ ಅನುಗ್ರಹದಿಂದ. ಆದ್ದರಿಂದ ಆ ನರಸಿಂಹದೇವರು, ಹಾಗಾಗಿ ನರಸಿಂಹದೇವರಿಗೆ 5 ರೂಪ, 5 ಮುಖ. ಆ 5 ಮುಖಗಳಿದ್ದದ್ದರಿಂದ ಪಂಚಮುಖಿ ನರಸಿಂಹದೇವರ ಉಪಾಸನೆಯನ್ನ ಮಾಡಿದ್ದಕ್ಕಾಗಿ ರುದ್ರದೇವರಿಗೆ ಪಂಚಮುಖ ಬಂತು. ಹಾಗಾಗಿ ರುದ್ರದೇವರು ಪಂಚಮುಖ, ರುದ್ರದೇವರು ಮತ್ತೆ ಮುಕ್ಕಣ್ಣ, ಕಣ್ಣಿನಲ್ಲಿ ಹಣೆಯಲ್ಲೂ ಕೂಡ ಒಂದು ಕಣ್ಣಿದೆ. ಇಂಥ ರೂಪ ಬರುವುದಕ್ಕೆ ಅವರ ಉಪಾಸ್ಯವಾದಂತಹ ನರಸಿಂಹ ರೂಪವೇ ಅದಕ್ಕೆ ಮೂಲ ಬೀಜ ಕಾರಣ. ಹಾಗಾಗಿ ಭೀಮರೂಪೋ ಮಹಾತೇಜ ವ್ಯಾಧಿತಸ್ಯ ಇವಂತಕಃ ಹಿರಣ್ಯಕಶಿಪಂ ರಾಪಂ ರಾಜನ್ ಜಗಾಮ ಹರಿರೀಶ್ವರ. ಹಿರಣ್ಯಕಶಿಪ ಹತ್ರ ನರಸಿಂಹದೇವರು ನಡಿತಾ ನಡಿತಾ ಬರ್ತಾರೆ. ಇದು ಸ್ತಂಭವನ್ನು ಒಡೆದು ಪರಮಾತ್ಮ ಬಂದದ್ದಲ್ಲ. ಪರಮಾತ್ಮ ದಾರಿಯಿಂದ, ದ್ವಾರದಿಂದ, ಬಾಗಿಲಿನಿಂದ ಒಳಗೆ ಬಂದು ಒಳಗೆ ಪ್ರವೇಶ ಮಾಡಿ, ಸಭೆಯ ಮಧ್ಯದಲ್ಲಿ ಪ್ರವೇಶ ಮಾಡಿ ಹಿರಣ್ಯಕಶಿಪನ ಜೊತೆಗೆ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಇದು ಸ್ತಂಭದಲ್ಲಿ ಹುಟ್ಟಿ ಬಂದಂತಹ ರೂಪವಲ್ಲ. ಹೀಗೆ ನರಸಿಂಹದೇವರು ಒಂದೊಂದು ಕಲ್ಪದಲ್ಲಿ ಒಂದೊಂದು ರೀತಿಯಿಂದ ಪರಮಾತ್ಮನ ಅವತಾರವಾಗಿದೆ. ಒಂದು ಸಲ ಗದೆಯಿಂದ ಪ್ರಹಾರ ಮಾಡಿದಾಗ ಕಂಬ ಸೀಳಿ ಬಂದ, ಇನ್ನೊಮ್ಮೆ ಆ ಮುಷ್ಟಿಯಿಂದ ಪ್ರಹಾರ ಮಾಡಿದಾಗ ಸೀಳಿ ಬಂದ, ಇನ್ನೊಮ್ಮೆ ಹೊರಗಿನಿಂದ ನಡೆದು ಬಂದ, ಮತ್ತೊಮ್ಮೆ ಮಧ್ಯಾಹ್ನ ಹುಟ್ಟಿ ಸಾಯಂಕಾಲ ಕೊಂದ, ಇನ್ನೊಮ್ಮೆ ಸಂಜೆಯೇ ಹುಟ್ಟಿ ಸಂಜೆ ಕೊಂದ. ಹಾಗಾಗಿ ಪುರಾಣಗಳಲ್ಲಿ ಅನೇಕ ಕಡೆಗೆ ನರಸಿಂಹದೇವರ ಅವತಾರ ಯಾವಾಗ ಅಂತ ಕೇಳಿದ್ರೆ ಸಂಜೆ ಅಂತ ಕೆಲವು ಕಡೆಗೆ, ಇನ್ನು ಕೆಲವು ಕಡೆಗೆ ಪುರಾಣಗಳಲ್ಲಿ ಮಧ್ಯಾಹ್ನ ಅಂತ ಕೆಲವು ಕಡೆ. ಇದೇನು ಮಧ್ಯಾಹ್ನ ಅವತಾರ ಮಾಡಿದ್ದು, ಸಂಜೆ ಕೊಂದದ್ದು, ಇದು ಒಂದು. ಅಥವಾ ಸಂಜೆಯೇ ಅವತಾರ ಮಾಡಿ ಸಂಜೆಯೇ ಕೊಂದದ್ದು, ಹೀಗೆ ಮತ್ತೊಂದು. ಹೀಗೆ ಅನೇಕ ಸಲ. ಈಗ ಕೇಳಿದ್ರಿ ನೀವು, ನರಸಿಂಹಾವತಾರ ಅನೇಕ ಬಾರಿ, ರಾಮಾವತಾರ ಅನೇಕ ಬಾರಿ, ವೇದವ್ಯಾಸ, ಕೃಷ್ಣ ಎಲ್ಲ ಅವತಾರಗಳು ಅನೇಕ ಬಾರಿ, 100 ಸಲ ಹಿಂದೆ 100 ಸಲ ಮುಂದೆ ಆಗಿವೆ, ಆಗತ್ತೆ ಅಂದಮೇಲೆ ಒಂದೊಂದು ಸಲ ಒಂದೊಂದು ರೀತಿಯಿಂದ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿಂದ ಪರಮಾತ್ಮ ಈ ಕಾರ್ಯವನ್ನು ಮಾಡ್ತಾನೆ. ಹಾಗಾಗಿ ಪುರಾಣಗಳಲ್ಲೂ ಬೇರೆ ಬೇರೆ ಕಲ್ಪಗಳ ಕಥೆಯನ್ನ ಹೇಳುವುದಕ್ಕಾಗಿ ಆ ರೀತಿಯಾಗಿ ಸೇರಿಸ್ತಾರೆ. ಅದಕ್ಕೆ ಇದು ಕಲ್ಪಭೇದೇನ ವ್ಯವಸ್ಥೆಯನ್ನು ಮಾಡಬೇಕು ಎನ್ನುವಂತಹ ಒಂದು ಕಾನ್ಸೆಪ್ಟು. ಇದನ್ನ ಶ್ರೀಮದಾಚಾರ್ಯರು ಹೇಳಿದ್ದು ಮಾತ್ರವಲ್ಲ, ಮಹಾಭಾರತದಲ್ಲಿ ಇದೆ. ಮಹಾಭಾರತದಲ್ಲಿ ಇದ್ದದ್ದು ಮಾತ್ರವಲ್ಲ, ಇವತ್ತಿನ ಪ್ರಾಯ ಎಲ್ಲ ವೈದಿಕ ಸಮಾಜದ ಜನ, ಬೇರೆ ಬೇರೆ ಮತದವರು, ವಲ್ಲಭಾಚಾರ್ಯರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ನೈಯಾಯಿಕರು ಇತ್ಯಾದಿ ಎಲ್ಲರೂ ಕೂಡ ಕಲ್ಪಭೇದೇನ ಈ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು ಎನ್ನುವಂತಹ ತತ್ವಕ್ಕೆ ಎಲ್ಲರೂ ಅಂಟಿಕೊಂಡಿದ್ದಾರೆ, ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಪರಮಾತ್ಮ ಹೊರಗಿನಿಂದ ನರಸಿಂಹರೂಪಿಯಾದ ಪರಮಾತ್ಮ ಒಳಗೆ ಪ್ರವೇಶ ಮಾಡಿದ. ಅವನ ಮೇಲೆ ಶಸ್ತ್ರಪ್ರಹಾರವನ್ನು ಮಾಡ್ತಾರೆ ಹಿರಣ್ಯಕಶಿಪು. ಘನಘೋರವಾಗಿರುವ ಶಸ್ತ್ರಪ್ರಹಾರವನ್ನು ಮಾಡಿ 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 ಎಷ್ಟು ಮಾಡಿದರೂ ಅದನ್ನೆಲ್ಲ ಪರಮಾತ್ಮ ನುಂಗಿ ಬಿಡ್ತಾರೆ. ಸಸಂಕ್ರುದ್ಧಸ್ತದಾ ಹರಿಂ ಸೃಷ್ಟ ಶಸ್ತ್ರ ವರ್ಷಾಣಿ ಭಕ್ಷಯಾಮಾಸ ವೈಹರಿ. ಎಲ್ಲವನ್ನು ತಿಂದು ಬಿಡುತ್ತಾನೆ. ಎಂತೆಂಥ ಘೋರವಾದ ಅಸ್ತ್ರಶಸ್ತ್ರಗಳನ್ನ ಎಸೆದರೂ, ಅವುಗಳ ಪ್ರಯೋಗ ಮಾಡಿದರೂ ಅದು ನರಸಿಂಹದೇವರ ಮೇಲೆ ಏನೂ ಪರಿಣಾಮವನ್ನು ಮಾಡದೆ ಅದನ್ನೆಲ್ಲ ಅಸ್ತ್ರ ತನ್ನ ಹೊಟ್ಟೆಯಲ್ಲಿ ಹೋಗುವಂತೆ ಪರಮಾತ್ಮ ಅದನ್ನು ನುಂಗಿ ಬಿಡುತ್ತಾನೆ. ಆಗ ನುಂಗಿದಾಗ ಬಹಳ ಭೀತನಾಗಿ ಅವನು ಪಲಾಯನ ಮಾಡುವುದಕ್ಕೆ ಶುರು ಮಾಡ್ತಾನೆ. ಹಿಡಿದು ಅವನನ್ನು ಕರೆಕೊಂಡು ಬಂದು ಸಾಯಂಕಾಲದ ಹೊತ್ತು ಮನೆಯ ಹೊರಗೂ ಅಲ್ಲ, ಒಳಗೂ ಅಲ್ಲ, ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ, ಮೇಲೂ ಅಲ್ಲ, ಕೆಳಗೂ ಅಲ್ಲ, ದೇವತೆ, ದಾನವ, ಮಾನವ, ರಾಕ್ಷಸ ಇತ್ಯಾದಿ ಯಾರೂ ಅಲ್ಲ, ಪ್ರಾಣಿ ಅಲ್ಲ, ಮನುಷ್ಯ ಅಲ್ಲ, ಅಸ್ತ್ರವಲ್ಲ, ಶಸ್ತ್ರವಲ್ಲ, ಅವನು ಬೇಡಿದ ಎಲ್ಲ ನಿಯಮಗಳಿಗೂ ಅನುಸರಿಸಿ ಕೊನೆಗೆ ತನ್ನ ಉಗುರಿನಿಂದ ತೊಡೆಯ ಮೇಲೆ ಹಾಕಿಕೊಂಡು ಹೊರಸ್ತಲದ ಮೇಲೆ ಕೂತು ಸಾಯಂಕಾಲದ ಹೊತ್ತು ಹೊಟ್ಟೆ ಹರಿದು ಕರಳನ್ನ ಪರಮಾತ್ಮ ತನ್ನ ಕೊರಳ ಮೇಲೆ ಹಾಕೊಳ್ತಾನೆ. ಸಂಧ್ಯಾಕಾಲೆ ಮಹಾತೇಜ ಭವನಾಂತೆ ತ್ವರಾನ್ವಿತ ಊರೌ ನಿಧಾಯ ದೈತ್ಯೇಂದ್ರಂ ನಿರ್ಬಿಭೇದ ನಕೈಸ್ತದ ಮಹಾಬಲಂ ಮಹಾವೀರ್ಯಂ ವರದಾನೇನ ಗರ್ವಿತಂ ದೈತ್ಯಶ್ರೇಷ್ಠಂ ಸುರಶ್ರೇಷ್ಠೋ ಜಘಾನ ತರಸ ಹರಿಹಿ. ಅತ್ಯಂತ ಬಲದಿಂದ ಪರಮಾತ್ಮ ಬಂದಿದ್ದ. ಭಗವಂತನ ಅನಂತ 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 ಶಕ್ತಿಯಲ್ಲಿರುವ ಅನಂತಾನಂತ ಅಂಶದಿಂದ ಈ ಹುಳವನ್ನ
ಈ ಹಿರಣ್ಯಕಶಿಪವನ್ನ ಅತಿ ಸುಲಭವಾಗಿ ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಹಿರಣ್ಯಕಶಿಪಂ ಹತ್ವ ಸರ್ವದೈತ್ಯಾಂಶ್ಚ ವೈತದ ವಿಬುಧಾನಾಂ. ಅವನ ಅನುಯಾಯಿಗಳು ಎಷ್ಟು ಜನ ದೈತ್ಯರಿದ್ದರೋ ಅವರೆಲ್ಲರನ್ನೂ ಪರಮಾತ್ಮ ಸಂಹಾರ ಮಾಡ್ತಾನೆ. ಪ್ರಮಮೋದ ಹರಿರ್ದೇವ ಪ್ರಾಪ್ಯ ಧರ್ಮಂ ತದಾ ಭುವಿ ಏಷತೆ ನರಸಿಂಹೋತ್ರ ಕಥಿತ ಪಾಂಡುನಂದನ. ಇದು ನರಸಿಂಹಾವತಾರ, ಪರಮ ಮಂಗಲ. ಈ ಅವತಾರವನ್ನು ಅವಶ್ಯವಾಗಿ ಕೇಳಬೇಕು. ಹೀಗೆ ನರಸಿಂಹರೂಪಿಯಾಗಿ ಇದೇ ಕೃಷ್ಣ ಹಿಂದೆ ದೈತ್ಯನ ಸಂಹಾರವನ್ನ, ದೈತ್ಯನ ಅನುಯಾಯಿಗಳ ಸಂಹಾರವನ್ನ ಮಾಡಿ ಸಜ್ಜನರಿಗೆಲ್ಲ ಹರ್ಷವನ್ನ, ಕ್ಷೇಮವನ್ನ ತಂದುಕೊಟ್ಟಂತಹ ಪರಮಾತ್ಮ. ಆ ರೀತಿಯಾಗಿರುವಂತಹ ಪರಮಾತ್ಮನ ಕಥೆ ಇದು. ಇಂಥ ಮಹಾತ್ಮ್ಯ ಪರಮಾತ್ಮನಿಗಿದೆ ಎಂಬುದಾಗಿ ಪರಮಾತ್ಮನ ವಿಷಯದಲ್ಲಿ ಹೇಳ್ತಾರೆ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯಘಟಾ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಕರ ದಾರಿತ ರಾತಿ ದೂರ ಪ್ರಧ್ವಸ್ತದ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಕಿವಂದೈ ಲಕ್ಷ್ಮೀಕಾಂತ ಸಮಂತತೋ. ನರಸಿಂಹದೇವರ ಎರಡು ಮಹಿಮೆಗಳನ್ನ ನರಸಿಂಹ ನಖ ಸ್ತುತಿಗಳಲ್ಲಿ ಹೇಳ್ತಾ ಇದ್ದಾರೆ. ನರಸಿಂಹದೇವರ ಸ್ತುತಿಯೂ ಹೌದು, ನಖದ ಸ್ತುತಿಯೂ ಹೌದು. ನಖ ಸ್ತುತಿಯನ್ನು ಮೊದಲು ಮಾಡಿ ಕೈಮುತ್ಯದಿಂದ ನರಸಿಂಹದೇವರ ಸ್ತುತಿಯನ್ನು ಮಾಡ್ತಾರೆ. ಮೊದಲು ನರಸಿಂಹದೇವರ ಉಗುರೇ ಇಷ್ಟು ಪ್ರಚಂಡವಾಗಿವೆ ಅಂತ ಮೊದಲಿಗೆ ಹೇಳಿ, ಆ ನರಸಿಂಹದೇವರ ಕಿಡಿಗಣ್ಣಿನಿಂದ ಬಂದಂತಹ ಬೆಂಕಿ ಕೆಂಡ ಅದು ಬ್ರಹ್ಮಾದಿ ದೇವತೆಗಳನ್ನು, ಸಾಕ್ಷಾತ್ ಬ್ರಹ್ಮ ರುದ್ರ ವಾಯು ಮುಂತಾದ ಸಕಲ ದೇವತೆಗಳನ್ನು ಸುಟ್ಟು ಭಸ್ಮ ಮಾಡ್ತದೆ. ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶುತ್ತೆ ಸಮಂ ಪಶ್ಯಾನ್ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋ ಅಷ್ಟಮಃ ಪರಮ ಪರಾಬ್ಧ ರಸದಮಃ ಯೋ ಅಷ್ಟಮಃ ಅಂತ ಹೇಳಿದಂತೆ ಅಪಾಸ್ತಂ ರಸೋ ಯುಷ್ಟಮಃ ಯದ್ರೋಷೋತ್ತರ ದಕ್ಷಿಣೇತ್ರ ಕುಟಿಲ ಪ್ರಾಂತೋತ್ಥಿತಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರ. ಪರಮಾತ್ಮನ ಕಣ್ಣಿನಿಂದ ಕೆಂಡ ಹೊರಗೆ ಬಿದ್ದಾಗ ಆ ಬ್ರಹ್ಮಾದಿ ದೇವತೆಗಳೆಲ್ಲ 2 ಕ್ಷಣದಲ್ಲಿ ಭಸ್ಮವಾಗಿದ್ದಾರೆ. ಇಷ್ಟು ಪರಮಾತ್ಮನ ಪ್ರಖರವಾದ ಉಗ್ರವಾದ ತೇಜಸ್ಸು. ಅದೇ ಬ್ರಹ್ಮದೇವರು, ಅದೇ ನರಸಿಂಹದೇವರು ಲೋಕಗಳ ಅಂತರ್ಯಾಮಿ, ಅಗ್ನಿ ಅಂತರ್ಯಾಮಿ, ಸೂರ್ಯ ಅಂತರ್ಯಾಮಿ, ಬ್ರಹ್ಮದೇವರ ಅಂತರ್ಯಾಮಿಯಾಗಿ ತಾನು ಅಪಮೃತ್ಯುವನ್ನು ಪರಿಹಾರ ಮಾಡ್ತಾನೆ. ಇದೇ ನರಸಿಂಹರೂಪಿಯಾದ ಪರಮಾತ್ಮ. ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತದೆ, ಸೂರ್ಯನಲ್ಲಿ ಹಾಗೂ ಲೋಕಗಳಲ್ಲಿ ಮತ್ತು ಅಗ್ನಿಯಲ್ಲಿ ಮತ್ತು ಬ್ರಹ್ಮದೇವರಲ್ಲಿ ಒಬ್ಬರಲ್ಲಿ ಅಂತರ್ಯಾಮಿಯಾಗಿದ್ದ ಪರಮಾತ್ಮ, ಬ್ರಹ್ಮಾತ್ಮನಾಗಿರುವಂತಹ ಪರಮಾತ್ಮ ಸಮಸ್ತ ಜೀವರಾಶಿಗಳ ತನ್ನನ್ನು ಉಪಾಸನೆ ಮಾಡಿದ ಭಕ್ತರಿಗೆ ಅಪಮೃತ್ಯುವನ್ನು ಕಳೆದು ಉದ್ಧಾರವನ್ನು ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಅಪಮೃತ್ಯು ನಿವಾರಕ ಪರಮಾತ್ಮ. ಅದಕ್ಕಾಗಿಯೇ ಪರಮಾತ್ಮನಿಗೆ ಮೃತ್ಯುಂ ನಮಾಮ್ಯಹಂ ಅಂತ ದಯವಿಟ್ಟು ಒಂದು ಮಾತು ಹೇಳಬೇಕಾಗಿದೆ, ಅನಿವಾರ್ಯವಾಗಿದೆ. ಒಬ್ರು ಯಾರು ಅಂತ ಹೇಳುವುದಿಲ್ಲ, ಒಂದು ಕ್ಯಾಸೆಟ್ ಇದೆ. ಆ ಕ್ಯಾಸೆಟ್ಟಿನಲ್ಲಿ ಹಾಡಿನ ಕ್ಯಾಸೆಟ್ಟು, ಆ ದೇವರ ನಾಮದ ಕ್ಯಾಸೆಟ್ಟಿನ ಆದಿಯಲ್ಲಿ ಈ ಉಗ್ರಂ ವೀರಂ ಮಹಾವಿಷ್ಣುಂ ಅಂತನ್ನುವ ಶ್ಲೋಕವನ್ನು ಪಠನ ಮಾಡಿದ್ದಾರೆ ಆ ಹಾಡುಗಾರರು. ಅವರಿಗೆ ಗೊತ್ತಿಲ್ಲ, ಅಲ್ಲಿ ಮೃತ್ಯುಂ ನಮಾಮ್ಯಹಂ ಅಂತ ಬಂದಿದೆ. ತಪ್ಪದು, ಬಹಳ ದೊಡ್ಡ ತಪ್ಪದು, ಬಹಳ ದೊಡ್ಡ ಅಪಚಾರ. ಮೃತ್ಯುಂ ನಮಾಮ್ಯಹಂ, ಮೃತ್ಯುವಿಗೂ ಮೃತ್ಯುವಾಗಿ ಪರಮಾತ್ಮ ನಮ್ಮನ್ನ ಕಾಪಾಡ್ತಾನೆ ಅಂತನ್ನುವ ಅರ್ಥವಿದೆ ಹೊರತು ಅವನು ಸ್ವಯಂ ಮೃತ್ಯು ಅನ್ನುವ ಅರ್ಥವಿಲ್ಲ ಅಲ್ಲಿ. ಹಾಗಾಗಿ ಅಂಥ ಮೃತ್ಯುನಾದಂತಹ ಪರಮಾತ್ಮ ಸರ್ವತೋಮುಖನಾಗಿ ಎಲ್ಲ ಕಡೆಗೂ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಎಲ್ಲ ಕಡೆಗಿಂದಲೂ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಯಾವ ಕಡೆಯಿಂದ ಪರಮಾತ್ಮ ಸಂಹಾರ ಮಾಡಬೇಕೋ ಅಲ್ಲಿಂದ ಮಾಡ್ತಾನೆ. ಬೇಕಾದರೆ ಭಕ್ತರಿಗೆ ಆಪದ್ಬಂಧವ, ಅನಾಥ ಬಂಧು, ಭಯನಾಶನ ಪರಮಾತ್ಮ ಅವರಿಗೆ ಸರ್ವತೋಮುಖವಾಗಿ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಆ ರೀತಿಯಾಗಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ಇಷ್ಟಾಗಿ ಪರಮಾತ್ಮನಿಗೆ ಕೋಪವಿದೆ ಅಂತ ತಿಳಿಬೇಡಿ, ದಯವಿಟ್ಟು ಯಾರೂ ತಿಳಿಬೇಡಿ. ಪರಮಾತ್ಮನಿಗೆ, ನರಸಿಂಹದೇವರಿಗೆ ಸರ್ವಾತ್ಮನ ನಾರಾಯಣಾದಿ ಯಾವ ರೂಪಗಳಲ್ಲೂ ಕೂಡ ಪರಮಾತ್ಮನಿಗೆ ಕೋಪ ಇಲ್ಲ. ಕೋಪ ಅಂದ್ರೇನು? ತಾನು ಬಯಸಿದ ಕಾರ್ಯ ಆಗದಿರುವಾಗ ಮನಸ್ಸಿನಲ್ಲಿ ಆಗುವ ವಿಕಾರ, ಇದು ಕೋಪ. ಕೋಪ ಅಂದ್ರೇನು? ತಾನು ಇಚ್ಛೆ ಮಾಡಿದ ಕಾರ್ಯ ಆಗದಿರುವಾಗ ಮನಸ್ಸಿನಲ್ಲಿ ಉಂಟಾಗುವ ವಿಕಾರ, ತನಗೇ ಪೀಡಿಸುವ ವಿಕಾರ. ಇಂಥ ಒಂದು ವಿಕಾರಕ್ಕೆ ಕೋಪ ಅಂತ ಹೆಸರು. ಹಾಗಾದ್ರೆ ಈ ವಿಧವಾದ ವಿಕಾರ, ತನ್ನ ಇಚ್ಛೆ ಆಗದಿರುವುದಕ್ಕಾಗಿ ಪರಮಾತ್ಮನಿಗೆ ಮನಸ್ಸಿನಲ್ಲಿ ವಿಕಾರವಾಗುತ್ತೋ? ಇಲ್ಲ. ಆದ್ರಿಂದ ಇದು ಮಹಾದೋಷ. ಇದು ಕೋಪ. ಇದು ಕೋಪ ಎಂದೆಂದಿಗೂ ಗುಣವಾಗುವುದಿಲ್ಲ ದೇವರಲ್ಲಿ. ಆದ್ದರಿಂದ ದೇವರಲ್ಲಿ ಈ ಕೋಪ ಎಂದೆಂದಿಗೂ ಇಲ್ಲ. ಇದು ಬಹಳ ಮಹತ್ವದ ತತ್ವಜ್ಞಾನ. ಶ್ರೀಮದ್ ಆಚಾರ್ಯರು ಪರಮಾತ್ಮನಲ್ಲಿ ಕೋಪವನ್ನು ಒಪ್ಪಿಲ್ಲ. ಯಸ್ಯ ಕ್ಷಮಾತ್ಮಕ ಕ್ರೋಧ ಎಂಬುದಾಗಿ, ಕ್ರೋಧ ಇಲ್ಲ, ಕ್ರೋಧ ಇದ್ದದ್ದು ಅದು ಕ್ಷಮಾದಿಂದ ಅಭಿನ್ನವಾದದ್ದು ಇತ್ಯಾದಿಯಾಗಿ ಹೇಳಿದ್ದಾರೆ. ಇಂತಹ ನರಸಿಂಹ ರೂಪಿಯಾದ ಪರಮಾತ್ಮನ ಸ್ಮರಣವನ್ನ ವಿಶೇಷವಾಗಿ ಮಾಡಬೇಕು.
ನಮ್ಮ ಪಾಪ ಹೋಗುತ್ತೆ. ಅಜ್ಞಾನ, ಸಂಶಯ, ಭ್ರಾಂತಿ, ವಿಪರೀತ ಭಾವನಾ, ಅಸಂಭಾವನಾ, ಶಂಕ, ಜೊತೆಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರ, ಅಸತ್ಯ, ನೃಶಂಸತ್ವ, ಅನೇಕ ದೋಷಗಳು, ಎಲ್ಲ ದೋಷಗಳು, ಎಲ್ಲದರ ಮೇಲೆ ಅದರಿಂದ ಮಾಡುವ ಪಾಪಗಳು, ಆ ಪಾಪದಿಂದ ಬರುವ ದುಃಖ, ಶೋಕ, ಚಿಂತ, ಸಂತಾಪ, ಜನ್ಮ, ಮರಣ, ಅಪಮೃತ್ಯು, ರೋಗ, ಭಯ ಇತ್ಯಾದಿಗಳೆಲ್ಲದರ ಪರಿಹಾರ ನರಸಿಂಹರೂಪಿಯಾದ ಪರಮಾತ್ಮನಿಂದ ಆಗಿ, ಎಲ್ಲಕ್ಕೆ ಮೇಲೆ ನಮ್ಮ ಸಾಧನ ಮಾರ್ಗದಲ್ಲಿ ಬರುವ ಅಡ್ಡ ವಿಘ್ನಗಳೇನಿವೆಯೋ, ಅಂತರಾಯಗಳು, ಆ ಎಲ್ಲ ವಿಘ್ನಗಳನ್ನು ಕೂಡ ನಿವಾರಣೆ ಮಾಡ್ತಾನೆ ಈ ನರಸಿಂಹರೂಪಿಯಾದ ಪರಮಾತ್ಮ. ಆದ್ದರಿಂದ ನರಸಿಂಹರೂಪಿಯಾದ ಪರಮಾತ್ಮನನ್ನ ವಿಶೇಷವಾಗಿ ಪರಮಾತ್ಮನ ಸ್ಮರಣೆ ಮಾಡಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು, ಪಾಪಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕು ಅಂಥ ಕಥಾಭಾಗ ಬಂದಿದೆ. ಇದನ್ನು ಅವಶ್ಯವಾಗಿ ಪರಮಾತ್ಮನ ಸ್ಮರಣೆ ಮಾಡುವ ಸೌಭಾಗ್ಯವನ್ನು ಪರಮಾತ್ಮ ಗುರುಗಳ ಮುಖಾಂತರ ನಮಗೆ ಕರುಣಿಸಲಿ ಅಂತ ಪರಮಾತ್ಮನಿಗೆ ಬೇಡ್ತಾ ಇದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತಾ ಹರಿಃ ಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣುಸ್ತೃಪ್ತಿಕರಃ ಸದಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರಿಸ್ವರ್ಪಿತಂ ಪ್ರಕ್ಷಯಮ್ಯಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.